ವೈನ ಬರಬೇಕು. ವೈನ ಬರ್ತದೆ. ಇಬ್ಬರದ್ದು ಒಟ್ಟಿಗೆ ಒಂದೇ ಫ್ರೇಮಲ್ಲಿ ಬರ್ಬೇಕಾ? ಒಂದೇ ಫ್ರೇಮ್ ಸಾಕು. ಅದು ಯಾವ್ದ್ರಲ್ಲಿ ಯೂಟ್ಯೂಬಲ್ಲಿ ಏನಾರು ಹಾಕ್ತೀರಾ ಅಣ್ಣ? ಟೆಲಿಗ್ರಾಮ್ ಲಿಂಕ್ ಬಿಡ್ತೀವಿ. ಎಲ್ಲರೂ ಕೂಡ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಯಾಕಂತೇಳಿದರೆ ಇದು ಹೀರೋಬೈಲ್ನ ಗಣಪತಿ ಫಂಕ್ಷನ್ನ ಕೊನೆ ದಿನದ ವಿಡಿಯೋ. ಎಲ್ಲರೂ ಕೂಡ ನಾನೆಲ್ಲಿದ್ದೀನಿ ಅಂತ ಹುಡ್ಕೋದ್ರ ಜೊತೆಗೆ ಯಾಕಿನ್ನೂ ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ತಿಳ್ಕೊಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪ್ರೋತ್ಸಾಹವನ್ನು ನಮಗೆ ನೀಡ್ತಾ ಇರಿ ಅಂತ ಹೇಳ್ತಾ ಬನ್ನಿ. ಹೀರೋಬೈಲ್ನಲ್ಲಿ ಈಗ ಗಣಪತಿ ವಿಸರ್ಜನೆ ಟೈಮಲ್ಲಿ ಮೊದಲಿನಿಂದ ಹಿಡಿದು ಲಾಸ್ಟ್ವರೆಗೂ ಏನಾಯಿತು ಏನು ಎಂತ ಅಂತ ನೋಡ್ಕೊಂಬರುವ. ಹಾಗೆ ಇಲ್ಲಿ ಕುಣಿತಿರುವಂಥ ಒಂದೊಂದು ಪ್ರತಿಭೆಗಳು ಕೂಡ ಅದ್ಭುತ ಸ್ಟೆಪ್ ಕೂಡ ಬಹಳ ಒಂದು ಮನೋರಂಜನೆ ಇತ್ತು. ಹಾಯ್ ಹಲೋ ನಮ್ಮೆಲ್ಲ ನೆನಪಿನ ನಾವಿಕರಿಗೆ ಮತ್ತು ಕನಸಿನ ಮಹಾಶಯರಿಗೆ ಈ ವಿಡಿಯೋಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತು ಈ ವಿಡಿಯೋದ ವಿಶೇಷ ಏನಂತ ಹೇಳಿದರೆ ಹೀರೋಬೈಲ್ನ ಗಣಪತಿ ವಿಸರ್ಜನೆ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಹಾಗೆ ಅದರ ಕೆಲವೊಂದು ತುಣುಕುಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು. ಅದಕ್ಕಿಂತ ಮುಂಚೆ ನಾನು ಹೀರೋಬೈಲ್ ಬಗ್ಗೆ ಹೇಳಲೇಬೇಕು. ಹೀರೋಬೈಲ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಹೀರೋಬೈಲು ಕೇವಲ ಒಂದು ಊರಲ್ಲ, ಅದು ಎಷ್ಟೋ ಜನರ ಒಂದು ಭಾವನೆ. ಅದೆಲ್ಲವೂ ಸೇರಿದರೆ ಹೀರೋಬೈಲ್ ಆಗ್ತದೆ. ಈ ಹಿಂದೆ ಒಂದು 2 ವರ್ಷದ ಹಿಂದೆ ನಾನು ನಮ್ಮ ಕಳಸ ಹೀರೋಬೈಲ್ ಬಗ್ಗೆ ಹೀಗೆ ಒಂದು ಕವನ ಬರೆದಿದ್ದೆ. ಅಂದರೆ ಇದೇನಾ ಕಳಸ ಹೀರೋಬೈಲ್ ಅಂತೇಳಿ ಒಂದು ಕವನ ಬರೆದಿದ್ದೆ. ಅದನ್ನ ಇದರಲ್ಲಿದೆ, ಅದು ಮುಂದೆ ಓದಿ ಹೇಳ್ತೀನಿ. ಯಾಕೆ ಬರೆದಿಟ್ಕೊಂಡು ಬಂದೆ ಅಂತ ಹೇಳಿದರೆ, ನಮಗೆ ಆ ಟೈಮಲ್ಲಿ ನಾವು ಬರೆದು ಬಿಡ್ತೀವಿ ನೆನಪು ಮಾಡಿಕೊಂಡು. ಬಟ್ ಸ್ವಲ್ಪ ಒಂದು 2 ವರ್ಷ ಹೋದರೆ ಅದು ನೆನಪಿರಲ್ಲ, ಏನು ಬರೆದಿದ್ದೀವಿ ಏನು ಅಂತೇಳಿ. ಯಾವಾಗಲೂ ಕಾಡ್ತಾ ಇರುತ್ತೆ, ಈಗ ಒಂದು ಬರೆದಿದ್ದೀವಲ್ಲ ಅಂತೇಳಿ. ಬಟ್ ಅದರಲ್ಲಿ ಕೆಲವೊಂದನ್ನು ಎಕ್ಸ್ಟ್ರಾ ಫೋನ್ಸ್ ಇರ್ತೀವಲ್ಲ, ಅದು ನೆನಪಿರಲ್ಲ. ಹಾಗಾಗಿ ಹಿಡ್ಕೊಂಡೇ ಬಂದಿದ್ದೀನಿ ಇವತ್ತು, ಏನಾದರೂ ಆಗಲಿ ಹೇಳಲೇಬೇಕು ಅದನ್ನ ಅಂತೇಳಿ. ಇನ್ನೂ ಹೆಚ್ಚಿನದಾಗಿ ಹೀರೋಬೈಲ್ ಬಗ್ಗೆ ಹೇಳಬೇಕಂತ ಹೇಳಿದರೆ, ಒಂದು 20 ವರ್ಷಗಳ ಹಿಂದಿನ ಹೀರೋಬೈಲ್ ಅದು ನನಗೆ ಗೊತ್ತಿರುವಂಥದ್ದು. ಅದಕ್ಕಿಂತ ಹಿಂದೆ ಹೀರೋಬೈಲ್ ಹೇಗಿತ್ತು, ಅದರ ಇತಿಹಾಸ ಏನು, ಅದು ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಯಾರಾದರೂ ಅಷ್ಟು ಗೊತ್ತಿರೋರು, ಅನುಭವ ಇರುವಂಥವರು, ಸ್ವಲ್ಪ ಹಿರಿಯವರು, ಅವರಿಗೆಲ್ಲ ಗೊತ್ತಿರುತ್ತೆ. ಅಂಥವ್ರು ಏನಾದರೂ ಜೊತೆ ಮಾತಾಡ್ತೀವಿ ಅಂತ ಹೇಳಿದರೆ ಖಂಡಿತ ಹೀರೋಬೈಲ್ನ ಒಂದು ಇತಿಹಾಸವನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡುವ. ಮೊದಲು ಒಂದು 20 ವರ್ಷಗಳ ಹಿಂದೆ ಇಷ್ಟೊಂದು ಕಟ್ಟಡಗಳು ಮತ್ತು ಮಳಿಗೆಗಳೆಲ್ಲ ಇಷ್ಟು ಡೆವಲಪ್ ಆಗಿರಲಿಲ್ಲ. ಒಂದು ಸ್ವಲ್ಪ ಅಂದರೆ ಸಣ್ಣ ಮಟ್ಟದಲ್ಲಿ. ಇವಾಗಿನ ವಾಸ್ತವಕ್ಕೆ ಹೇಗೆ ಬೇಕೋ ಹಾಗೆ ಹೀರೋಬೈಲು ರೂಪಾಂತರಗೊಂಡಿದೆ. ಮತ್ತು ಹೀರೋಬೈಲ್ ಜನರು ಕೂಡ ಹಾಗೆ ಭಾಳ ಒಳ್ಳೆಯ ಮುಗ್ಧ ಮನಸ್ಸಿನವರು. ಒಂದೊಂದು ಸಲ ಹೇಗೆ ಬೇಕೋ ಹಾಗಿರ್ತಾರೆ. ಅಂದರೆ ಈಗ ಏನು ವಾಸ್ತವಕ್ಕೆ ಹೇಗೆ ಬೇಕೋ ಹಾಗೆ ನಡ್ಕೊಳ್ಳುವಂಥದ್ದು ಎಲ್ಲರ ಒಂದು ಗುಣ. ಇನ್ನೂ ಕೆಲವೊಬ್ಬರು ಅದು ಹುಟ್ಟುಗುಣ ಅಂತಾರಲ್ಲ, ಅದು ಹೋಗಲ್ಲ. ಅದು ಸ್ವಾಭಾವಿಕವಾಗಿರ್ಬೋದು ಮತ್ತು ಹೇಗೂ ಆಗಿರ್ಬೋದು. ಅವರವರ ಒಂದು ವ್ಯಕ್ತಿತ್ವವನ್ನು ಬಿಟ್ಟು ಅವ್ರು ಬದುಕಲ್ಲ. ಇನ್ನೂ ಹೆಚ್ಚಿನದಾಗಿ ಹೀರೋಬೈಲ್ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಈಗ ಮುಖ್ಯ ವಿಚಾರಕ್ಕೆ ಬಂದುಬಿಡುವ. ಮುಖ್ಯ ವಿಚಾರ ಏನಂತ ಹೇಳಿದರೆ, ಇದು ನಮ್ಮ 2025ನೇ ವರ್ಷದ 25-26ನೇ ವರ್ಷದ ಗಣೇಶ ವಿಸರ್ಜನಾ ಕಾರ್ಯಕ್ರಮ. ಕಳೆದ ವರ್ಷ ಕೂಡ ವಿಸರ್ಜನಾ ಸಮಯದಲ್ಲಿ ನಾವು ಪಾಲ್ಗೊಂಡಿದ್ವಿ. ಹಾಗೆ ಈ ವರ್ಷವೂ ಕೂಡ ಪಾಲ್ಗೊಂಡಿದ್ವಿ. ದಿನಾಂಕ 27/8/2025 ಹೀರೋಬೈಲ್ನಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲಾಗುತ್ತೆ. ಅವತ್ತಿಂದ ಸತತ 5 ದಿನಗಳವರೆಗೆ ಭಕ್ತಾದಿಗಳಿಂದ ಸಕಲ ಪೂಜಾ ಕಾರ್ಯಕ್ರಮಗಳಾಗಿರ್ಬೋದು, ಭಜನೆ, ಹೀಗೆ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗ್ತದೆ. ಆನಂತರ 3ನೇ ತಾರೀಕು ಗಣಪತಿಯನ್ನು ಬಿಡುವಂಥದ್ದು. ಸತತ 5 ದಿನಗಳ ಕಾಲ ಕೂರಿಸಿ ಆನಂತರ ಗಣಪತಿಯನ್ನು ವಿಸರ್ಜನೆ ಮಾಡುವಂಥದ್ದು.
ಈ ಒಂದು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಹಿರೇಬೈಲಿನ ಜನತೆ ಮತ್ತು ಸುತ್ತಮುತ್ತಲಿನ ಊರಿನ ಜನತೆ, ಯಾಕಂದರೆ ಸುತ್ತಮುತ್ತಲು ಈಗ ಸುತ್ತಮುತ್ತಲಿನ ಊರುಗಳಲ್ಲಿ ಕೇವಲ 3 ದಿವಸಗಳ ಕಾಲ ಗಣಪತಿಯನ್ನು ಕೂರಿಸ್ತಾರೆ. ಹಿರೇಬೈಲಿನೆಲ್ಲ 5 ದಿವಸ ಕೂರಿಸುವಂಥದ್ದು. ಹಾಗೆ ಎಲ್ಲ 3 ದಿನ ಎಲ್ಲೆಲ್ಲಿ ಕೂರಿಸ್ಬೇಕಲ್ಲೆಲ್ಲ ಕೂರಿಸ್ಕೊಂಡು 5ನೇ ದಿನ ಹಿರೇಬೈಲಿಗಂತೂ ಬಂದೇ ಬರ್ತಾರೆ. ನಮ್ಮನ್ನು ಸೇರಿಸಿ ಹಿರೇಬೈಲಿನ ಸುತ್ತಮುತ್ತಲಿನ ಊರಿನ ಹಲವಾರು ಜನ ಹಿರೇಬೈಲಿನಲ್ಲಿ ಸೇರ್ತಾರೆ. ಹಾಗಾಗಿ ಹಿರೇಬೈಲ್ ಸರ್ಕಲ್ನಲ್ಲಿ ಆ ಒಂದು ಜನಜಂಗುಳಿಯನ್ನು ನೋಡಲಿಕ್ಕೆ ನಮಗೆ ತುಂಬ ಖುಷಿಯಾಗುವಂಥದ್ದು. ಗಣಪತಿಯ ಬಗ್ಗೆ ಹೇಳೋದಾದರೆ ಗಣಪತಿಯ ತುಂಬ ಹೆಸರುಗಳಿದೆ. ಗಜಮುಖ, ಪಾರ್ವತಿ ಪುತ್ರ, ಮೂಷಿಕ ವಾಹನ, ಹೀಗೆ ತುಂಬ ಹೆಸರುಗಳಿಂದ ಕರೀತಾರೆ. ಮತ್ತು ಅದರ ಹಿಂದೆ ಅದರದ್ದೇ ಆದಂಥ ಒಂದೊಂದು ಕಥೆಗಳಿರುವಂಥದ್ದು. ಇನ್ನು ಹಿರೇಬೈಲಿನ ಜನತೆ ಕೂಡ ಅಷ್ಟೇ. ಎಲ್ಲ ಹಬ್ಬಗಳಿಗೆ ಈ ಥರ ಜನಗಳು ಸೇರುವಂಥದ್ದು ಕಡಿಮೆ. ಬಟ್ ಈ ಗಣಪತಿ ಹಬ್ಬ ಅಂತ ಹೇಳಿದರೆ ಅದೊಂದು ವಿಶೇಷ ಕಾರ್ಯಕ್ರಮವೂ ಕೂಡ ಹೌದು. ಇಲ್ಲಿಗ 5 ದಿನ ಕೂರಿಸೋದು ಅಂತ ಹೇಳಿದರೆ 5 ದಿವಸಲ್ಲೂ ಕೂಡ ಕೆಲವೊಂದು ಕಾರ್ಯಕ್ರಮಗಳಿರ್ತವೆ. ಶಾಲಾ ಮಕ್ಕಳಿಂದ ಡ್ಯಾನ್ಸ್ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಒಂದಷ್ಟು ಹೊರಗಿನಿಂದ ತಂಡಗಳನ್ನ ಕರೆಸಿ ಇದು ಮಾಡುವಂಥದ್ದು. ಪ್ರತಿ ವರ್ಷವೂ ಕೂಡ ಒಂದೊಂದು ಹೊಸ ಹೊಸ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗ್ತದೆ. ಈ ಸರಿ ಕೊನೆ ದಿವಸ ಏನಿತ್ತು ಅಂತ ಹೇಳಿದರೆ ಮೆಗಾ ಮಾಯಾ ಜಾದು ಕಾಮಿಡಿ ಶೋ, ಇದೊಂದು ಮ್ಯಾಜಿಕ್ ಶೋ ಒಂದಿತ್ತು. ಮತ್ತು ನಾನು ಭಾಗವಹಿಸ್ಲಿಕ್ಕೆ ಆಗಲಿಲ್ಲ, ಅಂದರೆ ಅವತ್ತಿನ ದಿವಸ ಹೋಗ್ಲಿಕ್ಕಾಗಿರಲಿಲ್ಲ. ಅದರ ಕೆಲವೊಂದು ತುಣುಕುಗಳಿದೆ, ಅದನ್ನ ಹಾಕ್ತೀನಿ. ನೋಡಿ, ಬಿಟ್ಟರೆ ಗಣೇಶ ವಿಸರ್ಜನೆಗಿಂತ ಮೊದಲು ಒಂದು 4 ದಿನ ಹಿರೇಬೈಲಿ ಅಷ್ಟೊಂದು ಜನನೇ ಕಾಣ್ತಿರ್ಲಿಲ್ಲ. ಬಟ್ ಇವಾಗ ನೋಡಿ, ವಿಸರ್ಜನೆ ಟೈಮಲ್ಲಿ ಕೊನೆ ದಿನ ಎಷ್ಟು ಜನ ಸಾಗರ ಸೇರ್ತದೆ ಅಂತ ಹೇಳಿದರೆ ಅದೊಂದು ನೋಡಲಿಕ್ಕೆ ತುಂಬ ಖುಷಿಯಾಗುವಂಥದ್ದು. ನೋಡಿ, ಇಲ್ಲಿ ಕುಣಿತಾ ಇರುವಂಥ ಜನ ಆಗಿರ್ಬೋದು, ಸೈಡಲ್ಲಿ ನೋಡ್ತಿರುವಂಥ ಜನ ಆಗಿರ್ಬೋದು, ಮತ್ತು ಹಿರೇಬೈಲಿನ ಒಂದು ಪ್ರಕೃತಿಯ ಸೊಬಗಾಗಿರ್ಬೋದು, ಇದನ್ನೆಲ್ಲ ನೋಡೋತ್ತಿಗೆ ನಾನೊಂದು 2 ವರ್ಷದ ಹಿಂದೆ 1-2 ಲೈನ್ ಬರೆದಿದ್ದೆ ಅಂತ ಹೇಳಿದೆ ನಿಮಗೆ. ಆ ಲೈನನ್ನು ನಾನು ನಿಮಗೆ ಹೇಳ್ತಿರ್ತೀನಿ ಇವಾಗ. ನೋಡಿ, ಅದು ಹೇಳೋಕೆ ಹೆಂಗಿರುತ್ತೋ ಗೊತ್ತಿಲ್ಲ, ಬರೆಯೋಕ್ಕೆ ಚೆನ್ನಾಗಿತ್ತು. ಈಗ ಹೇಳ್ತಾ ಏನಾಗುತ್ತೋ ಗೊತ್ತಿಲ್ಲ. ಹಸಿರು ಸಿರಿಯ ದಿಬ್ಬಣ ಹೊರಟಿತ್ತು ನಮ್ಮೂರ ಅಕ್ಕಪಕ್ಕದ ರಸ್ತೆಯಲ್ಲಿ, ಅಡಿಕೆ, ಕಾಫಿ, ಕಾಳುಮೆಣಸಿನ ಸಾಲಿನಲ್ಲಿ. ಹಸಿರು ಸೀರೆಯ ಚೆಲುವ ಹೊತ್ತು ತಂಗಾಳಿಗೆ ತೂಗಿ ನಡುವ ಬಳಕುತ್ತಾ, ತೆನೆಯೊಡೆದು ಕುಪ್ಪಳಿಸುತ್ತಾ, ರಂಧ್ರ ಕೊರೆದು ನಗುವ ಏಡಿ ಕಪ್ಪೆಗಳ ನಡುವೆ ಭತ್ತದ ಗದ್ದೆಯಲ್ಲಿ. ಸ್ವರ್ಗವು ಒಮ್ಮೊಮ್ಮೆ ಒಳಗೊಳಗೆ ನಾಚುತ್ತಾ, ತೆಳುವಾದ ಹೊಟ್ಟೆ ಕಿಚ್ಚಿನ ಪದರವ ತೋರುತ್ತಾ. ಕಳಸದ ಈಶ್ವರನು ಹೊರನಾಡ ಪೂರ್ಣೆಯ ಸ್ನೇಹ ಬಂಧವೋ, ಅಂಬಾತೀರ್ಥ ರುದ್ರಪಾದದ ಮೈತ್ರಿಯೋ. ತೂಗು ಸೇತುವೆಯ ನಡುವೆ ತುಂಬಿ ಹರಿಯುವ ಭದ್ರೆಯ ಒಡಲೊಳಗೆ ಮಿಂದೆದ್ದ ಚಂದದ ಮೀನಿನಂತೆ ಕಂಗೊಳಿಸುತ್ತಾ, ಜಿನುಗುವ ಮಳೆಯು ಮುಸುಕಿದ ಮಂಜಿನೊಂದಿಗೆ ರಾಜಿಯಾಗುತ್ತಾ. ನನ್ನೂರ ಹೆಸರು ಹೇಳಲು ನುಡಿಯುವುದು ಕಾಣದ ಕೋಗಿಲೆಯು ಕೊಳಲು. ನನ್ನೂರ ಹೆಸರು ಹೇಳಲು ನುಡಿಸುವುದು ಕಾಣದ ಕೋಗಿಲೆಯು ಕೊಳಲು, ನಟಿಸುವುದು ನಾಟ್ಯ ಶಿರೋಮಣಿ ನವಿಲು. ನನ್ನೂರ ಜನರ ಹೀಗೆ ಒಂಚೂರು ಐಲು ಪೈಲು, ಎತ್ತಲೋ ಹೊರಟ ಯಾತ್ರಿಕರು ನಿಲ್ಲಿಸಿ ಕೇಳುವರು, ಇದೇನಾ ಕಳಸ ಹಿರೇಬೈಲು, ಇದೇನಾ ಕಳಸ ಹಿರೇಬೈಲು. ಹೀಗಂತೇಳಿ ಒಂದು ಕವನ ಬರೆದಿದ್ದೆ. ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ, ಇಲ್ಲದಿದ್ದರೆ ಹಾಕ್ಲಿಕ್ಕೆ ಸುಮ್ಮನೆ ಬಿಟ್ಟುಬಿಡಿ, ಏನೋ ತಲೆ ಹಾಳಾಗಿ ಬರೆದಿದ್ದೇನೆ ಅಂತೇಳಿ. ಮತ್ತು ಈ ಗಣಪತಿ ಹಬ್ಬದಲ್ಲಿ ಕುಣಿಯೋದೇ ಒಂದು ಸ್ಪೆಷಲ್. ಎಷ್ಟೋ ಜನ ಕುಣಿಲಿಕ್ಕಂತಲೇ ಬರ್ತಾರೆ. ಯಾರನ್ನ ಕೇಳಿದ್ರು ಬಲಂಬೆ ರಡ್ಡು ನಲ್ಪುಗ ಅಂತಲೇ ಹೇಳೋದು ಬಿಟ್ಟರೆ, ಮೊದಲು ನಾವು ಭಯಂಕರ ಕುಣಿತಿದ್ವಿ, ಹುಚ್ಚ ಬಟ್ಟೆ ಕುಣಿತಿದ್ವಿ. ಬಟ್ ಇವಾಗ ಸ್ವಲ್ಪ ವಯಸ್ಸಿಗೆ ಬಂದಮೇಲೆ ಕಡಿಮೆ ಮಾಡಿದ್ವಿ ಅಂತ ಹೇಳಿದರೆ, ನಮ್ಗೆ ಆಗಿನ ಒಂದು ಮನಸ್ಥಿತಿಯೇ ಬೇರೆ, ಇವಾಗಿನ ಮನಸ್ಥಿತಿ ಒಂಥರ ಬೇರೆ. ಹಾಗಾಗಿ ಒಬ್ಬೊಬ್ಬರಲ್ಲಿ ಒಂದೊಂಥರ ಬದಲಾವಣೆಗಳು ಆಗ್ತಾ ಇರುತ್ತೆ. ಎಲ್ಲಕ್ಕೂ ಕೂಡ ಹೊಂದ್ಕೊಂಡು ಹೋಗಬೇಕು. ನೋಡುವ, ಯಾವ ಕುಣಿಬೇಕನ್ಸುತ್ತೆ ಅವತ್ತು ಮನಸಾರೆ ಕುಣಿದು ಬಿಡುವ. ನಮ್ಮ ಇವರೆಲ್ಲ ಅಸ್ಸಾಂನವರು ಹೆಂಗೆ ಕುಣಿತೀವಿ.
ನೋಡಿ ಹಿರೇಬೈಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂದರೆ, ಹಿರೇಬೈಲ್ ಚೆನ್ನಾಗಿ ಕಾಣೋದ್ರ ಜೊತೆಗೆ ಈ ಜನಗಳೆಲ್ಲ ಸೇರಿರೋದೇ ಒಂಥರ. ನಾವು ಇದನ್ನ ಇನ್ನೂ ನೀಟಾಗಿ ತೋರಿಸ್ಬೇಕಂತ ಇದ್ದವ್ರ ಮನೆ ಬಿಲ್ಡಿಂಗ್ ಮೇಲೆಲ್ಲ ಹತ್ತಿ ಇನ್ನು ಯಾವಾಗ ಬಯಸ್ಕೊಂತೀವಿ ಅಂತ ಗೊತ್ತಿಲ್ಲ, ವಿತೌಟ್ ಪರ್ಮಿಷನ್ ಮೇಲೋಗೋದು. ಇದೀಗ ನಮ್ಮ ಹಿರೇಬೈಲ್ ಸರ್ಕಲನ್ನು ದಾಟಿ ಮುಂದೆ ಹೋಗ್ತಿರುವಂಥದ್ದು. ಇನ್ನು ಹಿರೇಬೈಲ್ನ ಗಣೇಶ ವಿಸರ್ಜನೆ ಬಗ್ಗೆ ಇನ್ನೂ ಹೆಚ್ಚಾಗಿ ಹೇಳುವಂತಾದರೆ, ಕೊನೆ ದಿನ ಮಹಾಮಂಗಳಾರತಿ, ಪೂಜೆ, ಇತರ ಕಾರ್ಯಕ್ರಮಗಳೆಲ್ಲ ಆಗಿ ಆನಂತರ ಹಿರೇಬೈಲ್ನ ರಾಜಬೀದಿಯಲ್ಲಿ ಮೆರವಣಿಗೆ ಹೋಗುವಂಥದ್ದು. ನೋಡಿ, ಈಗ ನಮ್ಮ ಏನು ಕುಬ್ಬಟದಲ್ಲಿ ಗಣಪತಿಯನ್ನು ಕೂರಿಸಿ ಮೆರವಣಿಗೆ ಮಾಡುವಂಥದ್ದು. ಈ ಟೈಮಲ್ಲಿ ಹಲವಾರು ಜನ ಸೇರಿರ್ತಾರೆ. ಅಂದರೆ ಈ ಸರಿ ಅಂತೂ ತುಂಬ ಜನ ನೋಡಿದೆ ನಾನು. ಹಾಗಾಗಿ ಇಲ್ಲಿಂದ ಸೀದಾ ಸರ್ಕಲ್ಲಿಗೆ ಹೋಗುವಂಥದ್ದು. ಸರ್ಕಲ್ನಲ್ಲಿ ಒಂದಷ್ಟು ಪೂಜೆ ಅಂತ ಹೇಳಿದ್ರೆ, ಸರ್ಕಲಲ್ಲಿ ಇಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಮತ್ತು ಏನು ಅಲ್ಲಿ ಗ್ರಾಮಸ್ಥರು ಕೆಲವೊಂದು ಕಡೆ ಅಂಗಡಿಯವರೆಲ್ಲ ಹಣಕಾಯನ್ನು ಕೊಡ್ತಾರೆ. ಅಂದರೆ ಮೆರವಣಿಗೆ ಹೋಗುವಾಗ ಹಣಕಾಯಿ ಕೊಡುವಂಥದ್ದು, ಅಲ್ಲಿ ಹಣಕಾಯಿ ಎಲ್ಲ ಮಾಡಿ ಪೂಜೆ ಮಾಡಿಕೊಡುವಂಥದ್ದು. ಹಾಗೆ ಅಲ್ಲಲ್ಲೇ ನಿಲ್ಲಿಸಿ ಸರ್ಕಲ್ವರೆಗೆ ಬಂದು ಅಲ್ಲಿಂದ ಸರ್ಕಲಲ್ಲೊಂದು 1/4 ಗಂಟೆ ನಿಲ್ಲಿಸಿ ಆಮೇಲೆ ಮುಂದೆ ಹೋಗುವಂಥದ್ದು. ಈ ಮೆರವಣಿಗೆ ಟೈಮಲ್ಲಿ ಕೇಳಲೇಬೇಕಾ, ಡಿ ಜೆ ಇರುತ್ತೆ. ಈ ಸರಿ ಮೆರವಣಿಗೆಯಲ್ಲಿ ಹೊರಗಡೆಯಿಂದ ಏನು ಬಡಿಲಿಕ್ಕಾಗಲಿ ಈ ಥರ ಹೊರಗಡೆಯಿಂದ ಏನು ಕರೆಸಿಲ್ಲ, ಡಿ ಜೆ ಒಂದು ಹೊರಗಡೆಯಿಂದ ಕರೆಸಿದ್ದು. ಅದು ಬಿಟ್ಟರೆ ನಮ್ಮ ನಾಸಿಕನ್ನು ನಮ್ಮ ಇಡೂರು ಹುಡುಗರು ಬರೆದಿರುವಂಥದ್ದು. ಹಾಗಾಗಿ ಈ ಸರಿ ಚೆನ್ನಾಗಿ ಬರೆದಿದ್ದಾರೆ. ಹಾಗಾಗಿ ಮುಂದಿನ ಏನಾದರೂ ಶುಭ ಸಂಭ್ರಮ ಮತ್ತು ಈ ಥರ ಕಾರ್ಯಕ್ರಮಗಳೇನಾದರೂ ಇದ್ದರೆ ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಇಡೂರು ಹುಡುಗರು ಬರ್ತಾರೆ, ಅಂದರೆ ಲೋಕಲ್ ಎಲ್ಲೇ ಇದ್ದರೂ ಹೇಳಿ ಬರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ನಾನೇ ಮಾಡಿಕೊಡ್ತೀನಿ, ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಇನ್ನು ಮತ್ತು ಈ ಒಂದು ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮೂಡಿ ಬರಲಿಕ್ಕೆ ಕಾರಣ ನಮ್ಮ ಹಿರೇಬೈಲ್ನ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಹಿರೇಬೈಲು. ಇದರ ಸರ್ವ ಸದಸ್ಯರಿಗೂ ಕೂಡ ನಾವು ಕೃತಜ್ಞತಾ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ಅಲ್ಲಿ ಯಾರ್ಯಾರು ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಿ, 5 ದಿನಗಳ ಕಾಲ ಏನೇನು ವಿವಿಧ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ. ಆ ವಿಘ್ನ ವಿನಾಶಕ ನಿಮಗೆ ಆಯುಷ್ಯ, ಆರೋಗ್ಯ ಮತ್ತು ಇನ್ನೇನು ಏನು ಬೇಕು ಎಲ್ಲ ಕೊಡಲಿ. ನಾನು ಆಗಲೇ ಹೇಳಿದಾಗೆ ಒಂದು 20 ವರ್ಷಗಳ ಹಿಂದೆ ನನಗೆ ಗೊತ್ತಿರೋ ಹಾಗೆ ಈ ಗಣಪತಿ ಫಂಕ್ಷನ್ಗೆಲ್ಲ ನಾವು ಹೋಗ್ತಾಯಿದ್ದಿದ್ದು ಮನೆಯಿಂದ. ಈ ಬುಡ್ಡಿ ಅಂತ ಹೇಳ್ತೀವಲ್ಲ ನಾವು, ಬುಡ್ಡಿ, ಸೀಮೆಎಣ್ಣೆ ದೀಪ ಇದನ್ನೆಲ್ಲ ಹಿಡ್ಕೊಂಡು ಹೋಗ್ತಾಯಿದ್ವಿ. ಕೆಲವೊಬ್ಬರು ಗ್ಯಾಸ್ ಲೈಟ್ ತರೋದು ಮತ್ತು ಮೂಷಲ್ದು ಟಾರ್ಚ್ ಎಲ್ಲ ಬರ್ತಾಯಿತ್ತು. ಅದನ್ನೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದಂಥ ಒಂದು ನೆನಪು ಅವಾಗ. ಮತ್ತು ಈಗ ಏನಾಗ್ತಿದೆ ಅಂದರೆ, ಇವಾಗ ಅಲ್ಲಲ್ಲಿ ಲೈಟಿಂಗ್ಸು, ಬೀದಿ ದೀಪಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸೌಲಭ್ಯಗಳು ಇದೆ. ಮೊದಲು ಹಾಗೆಲ್ಲ ಇರಲಿಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ಮೊದಲು ಜನ ಸೇರ್ತಾಯಿದ್ರು. ಆವಾಗ ಈ ಒಂದು ಮೊಬೈಲ್ಗಳ ಸಂಖ್ಯೆ ಆಗಲಿ ಈ ಥರ ಕಡಿಮೆ ಇತ್ತು. ಏನಾದರೂ ನೋಡ್ಬೇಕಂತ ಹೇಳಿದರೆ ನಾವು ಅಲ್ಲಿಗೆ ಭೇಟಿ ನೀಡಿ ನೋಡಬೇಕಿತ್ತು. ಈಗ ಒಂದಷ್ಟು ಮಾಧ್ಯಮಗಳಾಗಿರ್ಬೋದು, ಈ ಥರ ಬೆಳವಣಿಗೆಗಳಾದ ನಂತರ ಎಲ್ಲರೂ ಕೂಡ ಮನೆಯಲ್ಲಿ ನಿಂತು ಕೆಲವೊಂದು ಪ್ರೋಗ್ರಾಮನ್ನು ನೋಡ್ತಾರೆ. ಹಾಗಾಗಿ ಆ ಒಂದು ಹಳೆಯ ಒಂದು ಸಂಸ್ಕೃತಿ ಏನಿದೆ ಅದೇ ಭಾಳಷ್ಟು ಚೆಂದ ಇತ್ತು. ಆವಾಗ ಎಲ್ಲರೂ ಕೂಡ ಸೇರ್ತಾಯಿದ್ರು. ಈಗ ಕಮ್ಮಿ ಸೇರ್ತಾರೆ, ಆದರೂ ಕಮ್ಮಿ ಸಂಖ್ಯೆಯಲ್ಲಿ ಜನ ಸೇರುವಂಥದ್ದು.
ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನಮಗೆ ನೀಡಿ ಅಂತ ಹೇಳ್ತಾ, ಈಗ ಕೆಲವೊಂದು ಕಡೆ ಕರೆದಾಗೆಲ್ಲ ಬರಲಿಕ್ಕಾಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಕಾರಣ ಅಂತ ಹೇಳಿದರೆ ಒಂದಷ್ಟು ವೈಯಕ್ತಿಕ ಕೆಲಸಗಳಿರ್ತವೆ. ಹಾಗಾಗಿ ನಿಮ್ಮ ಟೈಮಿಗೆ ನಮಗೆ ಬರೋಕ್ಕಾಗಲ್ಲ, ನಾವು ಹೇಳಿದಾಗ ನಿಮ್ಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇಬ್ಬರು ಸುಧಾರಿಸ್ಕೊಳ್ವ, ನಿಮ್ಮ ಟೈಮಿಗೆ ಸರಿಯಾಗಿ ನಾವೊಂದಷ್ಟು ಟೈಮ್ಗಳನ್ನ ಮಾಡಿಕೊಂಡು ಬರುವ ಖಂಡಿತ. ಮತ್ತು ಇದನ್ನ ರೈವಲ್ರಿ ಹಾಗೆ ಹೀಗೆ ಅಂತೆಲ್ಲ ಹೇಳೋದು ಬೇಡ, ಯಾಕಂದರೆ ನಾವೇನಂತ ನಿಮಗೆ ಗೊತ್ತಿದೆ, ನೀವೇನಂತ ನಮಗೆ ಗೊತ್ತಿದೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಗಣೇಶ. ವಿಶೇಷ ಹಾರ ಇದೆ ಗಣಪತಿದು, ಪ್ರಾರ್ಥನೆ ಸಂಕಲ್ಪ ಮಾಡ್ಕೊಂಡಿರಿ. ಮತ್ತೆ ಹರಾಜಿರುತ್ತೆ, ಯಾರು ಬೇಕಾದ್ರೂ ಕರಿಬಹುದು. ಹೋಟೆಲ್ ಹರಿ ಸೊಸೈಟಿ ಕ್ಯಾಂಟೀನ್. ಜೀರೋ ಮೆಮರಿ ಮತ್ತು ಇನ್ನೊಂದು ಕೊನೆ ವಿಚಾರ ಅಂತ ಹೇಳಿದರೆ, ಹಿರೇಬೈಲಲ್ಲಿ ಲಾಸ್ಟ್ ವಿಸರ್ಜನಾ ಟೈಮಲ್ಲಿ, ಏನು ಗಣಪತಿ ವಿಸರ್ಜನೆ ಟೈಮಲ್ಲಿ ಒಂದಷ್ಟು ಹರಾಜು ಪ್ರಕ್ರಿಯೆಗಳನ್ನ ಕೂಗಲಾಗ್ತದೆ. ಅಂದರೆ ಗಣಪತಿಗೆ ಏನು ಹಾರ ಆಗಿರ್ಬೋದು, ಇನ್ನೊಂದಿಷ್ಟು ಏನು ಅಲಂಕಾರ ಮಾಡಿರ್ತೀವಲ್ಲ ಆ ವಸ್ತುಗಳನ್ನು ಹರಾಜು ಕೂಗುವಂಥದ್ದು ಇರ್ತದೆ. ಹಾಗಾಗಿ ಈ ಸಾರಿ ಹರಾಜು ಕೂಗೋದ್ರಲ್ಲಿ ತುಂಬ ಒಂದು ವಿಶೇಷ ಇತ್ತು. ಅಂದರೆ ಕೆಲವೊಂದು ವಸ್ತುಗಳು ತುಂಬ ದುಬಾರಿಗೆ ಹೋಗಿಬಿಟ್ಟು ಗಣಪತಿ ಒಂದು ವಸ್ತುಗಳಾಗಿರೋದ್ರಿಂದ ಅದನ್ನೆಲ್ಲರೂ ಕೂಡ ಮನಸ್ಸಿಚ್ಛೆಯಿಂದ ತಗೊಳ್ಳುವಂಥದ್ದು. ಸಣ್ಣ ಗರಿಕೆ ಹುಲ್ಲಿನಿಂದ ಹಿಡಿದು ಹಾರದವರೆಗೂ ಕೂಡ ಎಲ್ಲವನ್ನು ಗಣಪತಿಗೇನು ಒಂದು ವಸ್ತ್ರಾಭರಣ ಎಲ್ಲ ಮಾಡಿರ್ತಾರಲ್ಲ ಅದೆಲ್ಲವನ್ನು ಕೂಡ ಹರಾಜು ಪ್ರಕ್ರಿಯೆಯಲ್ಲಿ ಕೂಗುವಂಥದ್ದು, ಅದೊಂದು ಕೂಡ ಚಂದ. ಮತ್ತು ಈ ಸರಿ ನಮಗೂ ಕೂಡ ಕರೆದು ಹಣ್ಕಾಯನ್ನು ಕೊಟ್ಟಿದ್ದಾರೆ. ಜೀರೋ ಮೆಮರ್ಸ್ ಚಾನಲ್ನವ್ರು ಇಲ್ಲಿದ್ರು ಬರಬೇಕಂತ ಹೇಳಿ ಕರೆದು ಹಣ್ಕಾಯಿ ಕೊಟ್ಟಿದ್ದಾರೆ. ಹಾಂ, ನೋಡಿ ಅವಕಾಶ ನೋಡಿ. ಈ 5,000 ರಾಮೇಗೌಡರು ಹಾಕಿದ ಗಳಿಗೆಯಲ್ಲಿ ನಿಮ್ದು ಏಳಿಗೆ ಆಗ್ಬೋದು, ಯಾರು ಇಂಜರಿ ಬೇಡಿ. ನಿಮ್ದೇ ಹಾರ 6,500 ರಾಮೇಗೌಡರಿಗೆ ಈ ಹಾರ ಹೋಗಿದೆ. ವಿಸರ್ಜನೆ ಅಂಗವಾಗಿ ಅಂದರೆ ಜಲಸ್ತಂಭದ ಅಂಗವಾಗಿ
ಕೊನೆಯಲ್ಲಿ ಮಹಾಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಆಚರಿಸುವಂತಹ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿವಸ 65ನೇ ವರ್ಷದ ವಿದ್ಯಾಗಣಪತಿಯನ್ನ ಸುಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ವಿದ್ಯಾಗಣಪತಿಯನ್ನ ಪ್ರತಿಷ್ಠಾಪಿಸಿ 5 ದಿನಗಳ ಪರ್ಯಂತರವಾಗಿ ಭಜನೆಯ ಮುಖೇನವಾಗಿ, ಪೂಜೆಯ ಮುಖೇನವಾಗಿ, ಜಪ ತರ್ಪಣಾದಿಗಳ ಮುಖೇನವಾಗಿ ಗಣಪತಿಯನ್ನ ಸಂಪೂರ್ಣವಾಗಿ ಸುಪ್ರೀತರನ್ನಾಗಿ ಮಾಡಿ ಕೊನೆಯ ದಿನದಂದು ವಿಜೃಂಭಣೆಯಿಂದ ರಥಬೀದಿಯಲ್ಲಿ ವಿದ್ಯಾಗಣಪತಿಯನ್ನ ವಿಶೇಷವಾಗಿ ನಾವು ಆರಾಧಿಸಿಕೊಂಡು ಸಂಭ್ರಮದಿಂದ ಈ ಜಲಸ್ತಂಭಕ್ಕೆ ನಾವು ಎಲ್ಲ ವಿದ್ಯುಕ್ತರಾಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡುವಂಥದ್ದು ಇಷ್ಟ. ಯಾಕೆಂತ ಕೇಳಿದ್ರೆ ಗಣಪತಿಯ ಶಕ್ತಿ ಈಗಲೇ ಗೊತ್ತಾಗುತ್ತೆ. ಯಾಕೆಂತ ಕೇಳಿದ್ರೆ ಎಲ್ಲರೂ ಹೇಳಿದ್ರು ಮಳೆ ಬರಬಾರ್ದು, ಫಲವನ್ನು ತೆಗೆದಿಡಬೇಕು ಅಂತ. ನಾನು ಹೇಳಿದೆ ಇವತ್ತು ಹುಬ್ಬೆ ಮಳೆ ಪ್ರಾರಂಭ ಆಗ್ತಿದೆ, ಪ್ರಕೃತಿಗೆ ಏನು ಹೇಳಲಿಕ್ಕಾಗಲ್ಲ, ಆದರೆ ಗಣಪತಿಯನ್ನ ಪ್ರಾರ್ಥನೆ ಮಾಡೋಣ ಅಂತ. ಇದರಲ್ಲೇ ಗೊತ್ತಾಗತ್ತೆ ಆ ಗಣಪತಿಯ ಶಕ್ತಿ ಎಷ್ಟು ಅಂತ. ಯಾವತ್ತೂ ಕೂಡ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ದೇವತೆಗಳು ಬಂದು ಯಾವತ್ತೂ ಕೂಡ ವರವನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ. ಪರೋಕ್ಷವಾಗಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಅವನ ಶಕ್ತಿಯನ್ನು ತೋರಿಸ್ತಾನೆ ಎಂಬುದಾಗಿ ಅಂತ ವಿಶೇಷವಾಗಿರ್ತಕ್ಕಂಥದ್ದು ಕೂಡ ಹಿರೇಬೈಲಲ್ಲಿ. ಯಾಕೆಂತ ಕೇಳಿದ್ರೆ ನಾನು ನೋಡಿದ 5 ದಿನಗಳ ಪರ್ಯಂತರವಾಗಿ ಅವನು ಭಜನೆಯಿಂದ ಖಂಡಿತವಾಗಿ ಕೂಡ ಪ್ರಸನ್ನನಾಗ್ತಾನೆ ಅಂತ. ದೇವತೆಗಳು ಪ್ರಸನ್ನರಾಗ್ತಕ್ಕಂಥದ್ದು ಏನು ಕೇಳಿದ್ರೆ ಒಂದು ಮಂತ್ರ ಮತ್ತೊಂದು ತಪಸ್ಸು ಹಾಗೆ ಸಂಗೀತ ವಾದ್ಯಗಳಿಂದ ವಿಶೇಷವಾಗಿ ಪ್ರಸನ್ನರಾಗ್ತಾರೆ ಎಂಬುದಾಗಿ. ಹಾಗಾಗಿ ಎಲ್ಲರೂ ಕೂಡ 5 ದಿನಗಳ ಪರ್ಯಂತ 4 ದಿನಗಳ ಪರ್ಯಂತರವಾಗಿ ಭಜನೆಯನ್ನು ಸಮರ್ಪಣೆ ಮಾಡಿ ಆ ಮುಖೇನವಾಗಿ ಪೂಜೆಯನ್ನ ಅದರ ಜೊತೆಗೆ ಗಣಯಾಗವನ್ನು ನಡೆಸಿ ಅವನನ್ನ ಸುಪ್ರೀತರನ್ನಾಗಿ ಮಾಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಪುನಃ ಅವನನ್ನ ಪ್ರಾರ್ಥಿಸುವಂಥದ್ದು, ಕೊಟ್ಟಿರ್ತಕ್ಕಂತಹ ಸೇವೆಯಿಂದ ಸಂಪೂರ್ಣವಾಗಿ ಪ್ರಸನ್ನನಾಗಿ ಊರಿನ ಸಮಸ್ತರಿಗೆ ಶ್ರೇಯೋಭಿವೃದ್ಧಿಯನ್ನ ಸದಾ ಅನುಗ್ರಹ ಮಾಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥಿಸುವಂಥದ್ದು. ವಿದ್ಯಾಗಣಪತಿ ಕೀ ಹರ ನಮಃ ಪಾರ್ವತೀ ಪದೇ ಇನ್ನು ಕೊನೆಯದಾಗಿ ನಾವು ಹೇಳುವಂಥದ್ದಷ್ಟೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮರೀಸ್ ಅಂತ ಹೇಳ್ತಾ, ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಗಣೇಶ.